ಅವೆಲ್ಲ ಬಂದಿರೋ ಹಿರಿಯರು ಒಂದು ಶಂಭು ಶಿವಶಂಕರ ಅವರು ಮುಸಲಿಗಳು ರಾಜಕಾರಣಿಗಳು ಅವೆಲ್ಲ ಬಂದಿರ ನಿರ್ಣಯ ಮಾಡ್ತಾ ಇದ್ದೀರಾ ಅವರು ಹಿರಿಯರ ಬಗ್ಗೆ ನಾವೇನೇ ಸರ್ ಅವ್ರಂತ ಸರಳ ಜೀವಿಗಳು ಮತ್ತೊಬ್ರಿಲ್ಲ. ಯಾಕೆಂದ್ರೆ ಅವರು ಕಡು ಬಡತನದಲ್ಲಿ ಬಂದ್ರು ಅವರು ವ್ಯಾಪಾರ ಮಾಡ್ಕೊಂಡು ಈ ಮಟ್ಟಕ್ಕೆ ಬಂದು ದಂತ ವೈದ್ಯಕೀಯ ಹಾಗೂ ಇತರ ಎಲ್ಲಾ ಕಾಲೇಜುಗಳನ್ನ ಮಾಡಿದ್ದಾರೆ. ಅವರ ಸಂಸ್ಥೆಯಲ್ಲಿ 15,000 ಜನ ಕಾರ್ಮಿಕರಿದ್ದಾರೆ. ಅವ್ರಿಗೆ ಭಗವಂತ ಇನ್ನೂ ಹೆಚ್ಚಿನ ಆಯುಸ್ ಕೊಡ್ಬೇಕಾಗಿತ್ತು, ಆದ್ರೆ ವಿಧಿ ಅವ್ರನ್ನ ಕರ್ಕೊಂಡಿದೆ. ದಯವಿಟ್ಟು ಅವ್ರ ಕುಟುಂಬಕ್ಕೆ ಅವ್ರಿಗೆ ಒಳ್ಳೆ ಸುಖ ದುಃಖ ಕೊಡ್ಲಿ ಅಂತೇಳಿ ನಾನು ಭಾವಿಸ್ತೇನೆ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಾತಾಡ್ತಾರೆ ಸರ್ ಅದು 100% ಸತ್ಯ. ಯಾಕೆಂದ್ರೆ ಇವರಂತ ಸರಳತೆ ಬೇರೆ ಯಾರಿಗೂ ಬರಲ್ಲ. ಯಾಕೆಂದ್ರೆ ಅವರು ಹುಡುಗರಾಗಿದ್ದಾಗ ಅವರು ಇದರಿಂದ ದಾವಣಗೆರೆಯಿಂದ ಬಂದು ಅಲ್ಲಿ ಅವ್ರು ಹೇಳಿದ್ರಲ್ಲ, ಪಂಚೆ ಒಳಗೆ ಸುತ್ಕೊಂಡ್ಬಂದು ಹಣನ ಇಲ್ಲಿಂದ ಕಿರಾಣಿ ವ್ಯಾಪಾರ ತಗೊಂಡೋಗಿ ಅಲ್ಲಿ ವ್ಯಾಪಾರ ಮಾಡ್ತಿದ್ರು. ಆವಾಗ ಅವರು ಎಷ್ಟು ಕಷ್ಟಪಟ್ಟು ಅವರು ಈ ಮುಂದಕ್ಕೆ ಬಂದಿದ್ದಾರೆ ಅಂತಂದ್ರೆ ಅದು ಅವ್ರು ಮಾಡಿರೋ ಸಾಧನೆ ಅದು. ಅದರಿಂದ ಅವ್ರು ಸರಳವಾಗಿ ಇದ್ರು. ಆ ಸರಳತೆಗೆ ಅವರೇ ಶಿವಶಂಕರನವರೇ ಇದು ಶಾಮು ಶ್ರೀಶಂಕರ್ ಈಗಿರುವಂತಹ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬಹಳ ದೊಡ್ಡ ಮಾಡಿಬಿಟ್ರಿ. ಇನ್ನೊಂದೆರಡು ಸೇರಿಸಿ ಮತ್ತೆ ಅವರು ಅಧ್ಯಕ್ಷರು ಮಾಡ್ರೆ ಅವ್ರದ್ದು ಎಲ್ಲ ಸೇರಿಸ್ಬಿಟ್ರೆ ಮಹಾಸಭಾ ದೊಡ್ಡದಾಗ್ತದೆ. ಇದನ್ನ ಹೆಂಗೆ ನಡೆಸ್ಕೊಂಡು ಹೋಗ್ತೇವೆ ಅನ್ನುವಂಥದ್ದು ನಮ್ಮ ಮೇಲೆ ನಾವು ಹಿಡ್ಕೊಂಡು ನಮ್ಮ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ವಿಶೇಷವಾಗಿ ಖಂಡ್ರೆಯವ್ರ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಅದನ್ನು ಅವರು ಅತ್ಯಂತ ಯಶಸ್ವಿ ಮಾಡ್ತಾರೆ ಅಂತ ವಿಶ್ವಾಸವೂ ಕೂಡ ನನಗೆ. ಯಾಕಂದ್ರೆ ನಾನು ಸುಮ್ಮನೆ ಯಾರನ್ನೂ ಒಪ್ಕೊಳ್ಳೋ ಮನುಷ್ಯ ಅಲ್ಲ. ಒಂದೆರಡು ವಿಚಾರದಲ್ಲಿ ಅವ್ರನ್ನ ಟೆಸ್ಟ್ ಮಾಡಿದ್ದೀನಿ. ಭಾಳ ಸಹನೆಯಿಂದ ಎಲ್ಲ ವಿಚಾರವನ್ನು ಕೇಳ್ಕೊಂಡು ಹೆಜ್ಜೆಯನ್ನು ಬಂದುಬಿಟ್ಟಾರೆ. ಅದನ್ನು ಮುಂದುವರ್ಸಿದ್ರೆ ಸಾಕು. ನಮ್ಮ ಮಕ್ಕಳಿಗೆ ಭಾಳ ದೊಡ್ಡ ಸಮಾಜ ಇದೆ, ಅದ ಸಮಸ್ಯೆ ಇರೋದು. ಭಾಳ ದೊಡ್ಡ ಸಮಾಜ, ಭಾಳ ದೊಡ್ಡ ಜನ, ಭಾಳ ಬುದ್ಧಿವಂತರು, ಭಾಳಷ್ಟು ಬುದ್ಧಿವಂತರು ಒಂದು ಕಡೆ ಕೂಡಿದ್ರೆ ಅದನ್ನು ಈ ಬುದ್ಧಿವಂತಿಕೆಯನ್ನ ಈ ಸಂಖ್ಯಾಬಲವನ್ನು ನಿಭಾಯಿಸೋದೇ ಒಂದು ದೊಡ್ಡ ಆಟ. ಬಹಳ ಸಹನೆ ಇರಬೇಕು. ಒಂದು ಶಾಮೂಸು ಇರ್ಬೇಕು. ಯಾರೇನು ಹೇಳಿದ್ರು ಉತ್ತರ ಕೊಡ್ತಿದ್ದಿಲ್ಲ ಅವರು. ಆಯ್ತು ಮೀಟಿಂಗ್ ನಾನು ಹೇಳಿದ್ದೀನಪ್ಪ ಅವನಿಗೆ ಈಶ್ವರ್ ಹೇಳಿದ್ದೀನಿ. ಎಲ್ಲಿಗೂ ಕೂಡ ಹಚ್ಕೊಳ್ತಿದ್ದಿಲ್ಲ.